ಜಾತಿ ಜನಗಣತಿ ವರದಿ ಸಲ್ಲಿಕೆ ಬಗ್ಗೆ ಕಾಂತರಾಜು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ತಡವಾಗಿದೆ ಆದರೂ ಖುಷಿಯಾಗಿದೆ ಅಂತ ಅಂದಿದ್ದಾರೆ. ಈ ವರದಿ ಜಾರಿಯಾದರೆ ಇನ್ನೂ ಖುಷಿಯಾಗುತ್ತೆ. ನ್ಯೂಸ್ ಫಸ್ಟ್ ಜೊತೆ ಸಂತಸ ಹಂಚಿಕೊಂಡಿದ್ದಾರೆ ಕಾಂತರಾಜು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ. ಇನ್ನು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ಸಿದ್ದರಾಮಯ್ಯ ಸರ್ಕಾರದ ಒಂದು ಮಹತ್ವದ ಒಂದು ಯೋಜನೆ ಜಾತಿ ಗಣತಿ, ಈ ಒಂದು ಸಮೀಕ್ಷೆ ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹಿಂದೆ ಅಧ್ಯಕ್ಷರಾಗಿದ್ದಂಥ ಕಾಂತರಾಜು ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ತಾವು ಸಾಕಷ್ಟು ಶ್ರಮ ವಹಿಸಿ ಮಾಡಿದಂಥ ವರದಿ ನಿನ್ನೆ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂಥದ್ದು. ಸರ್, ಭಾಳ ಸಂತೋಷದ ವಿಷಯ. ಸ್ವಲ್ಪ ಸರ್ಕಾರಕ್ಕೆ ಹೋಗೋದು ತಡವಾಯ್ತು ಅಷ್ಟೇ, ಬಿಟ್ಟರೆ ಹೋಗಿದೆ. ಅದು ಸಂತೋಷದ ವಿಷಯ. ಅದನ್ನು ಸರ್ಕಾರ ಪರಿಶೀಲನೆ ಮಾಡಿಬಿಟ್ಟು ಜಾರಿ ಕೊಟ್ಟು ಅದ್ರ ಕಾರ್ಯಕ್ರಮಗಳ ಹಂಚಿದರೆ, ಕಾರ್ಯಕ್ರಮಗಳು ಮಾಡಿ ಕಾರ್ಯರೂಪಕ್ಕೆ ತೊಗೊಂಬಂದರೆ ಭಾಳ ಇನ್ನೂ ಸಂತೋಷ ಆಗ್ತದೆ. ಸಣ್ಣ ಸಣ್ಣ ಸಮುದಾಯಗಳ ಬಗ್ಗೆ ಮೀಸಲಾತಿ ಸಿಗುತ್ತೆ ಅನ್ನೋದು ತಮ್ಮ ಒಂದು ಗುರಿ, ಮತ್ತೆ ಆ ಒಂದು ಪ್ರಾಜೆಕ್ಟ್ನ ಒಂದು ಗುರಿ ಆಗಿರುವಂಥದ್ದು. ತಮ್ಗೆ ಅನ್ಸುತ್ತೆ ಸರ್, ಆ ಒಂದು ಸಣ್ಣ ಸಮುದಾಯಗಳಿಗೆ ಒಂದು ಬೆನಿಫಿಟ್ ಸಿಗುತ್ತೆ ಸರ್ಕಾರದಿಂದ? ಹೌದೌದು, ಭಾಳ ಬೆನಿಫಿಟ್ ಸಿಗುತ್ತೆ. ಅದಕ್ಕೆ ಆಧಾರ, ಅಂಕಿಅಂಶಗಳು, ಇದು ಮತ್ತು ಮಾಡಿರ್ತಕ್ಕಂಥ ರೆಕಮೆಂಡೇಶನ್ಸ್ಗಳೇನಿದಾವಲ್ಲ ಅದನ್ನು ಬಳಸ್ಕೊಂಡು ಕಾರ್ಯಕ್ರಮಗಳು. ಈ ಉದ್ದೇಶನೇ ಅಷ್ಟು. ಆ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತೇಳಿದ್ರೆ, ಇಲ್ಲಿವರೆಗೆ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥವ್ರು ಇದ್ದಾರೋ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಒಂದು ಬಹಳ ಮುಖ್ಯವಾದ ಅಂಶ. ಇನ್ನೊಂದು ಎರಡನೇದಂತ ಹೇಳಿದರೆ, ಇಂಥ ಒಂದು ಸಮಸ್ಯೆಗಳು ಜಾತಿ ವಿಷಯ ಬಂದಾಗ, ಮೀಸಲಾತಿ ವಿಷಯ ಬಂದಾಗ, ಉದ್ಯೋಗ ಮೀಸಲಾತಿ ಬಂದಾಗ, ಎಷ್ಟಷ್ಟು ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದು ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಬಂದಾಗ ಅನೇಕ ಬಾರಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ನಮಗೆ ದತ್ತಾಂಶ ಇಲ್ಲ, ಅದು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ದತ್ತಾಂಶಗಳು ಕೊಟ್ಟಾಗ ಇಂಥವನ್ನೆಲ್ಲ ನಾವು ಪರೀಕ್ಷೆ ಮಾಡ್ಬೋದು ಅಂತಕ್ಕಂಥ ಅಭಿಪ್ರಾಯಗಳನ್ನು ಕೊಟ್ಟಿದೆ. ಹಾಗಾಗಿ ಅದಕ್ಕೆ ಮೊದಲೇ ಉದಾಹರಣೆ ನಮ್ಮ ಮಂಡಲ್ ಜಡ್ಜ್ಮೆಂಟೇ ಅದಕ್ಕೆ ಉದಾಹರಣೆ ಇದೆ. ಅದಕ್ಕೂ ಅನುಗುಣವಾಗಿ ಮಾಡಿರ್ತಕ್ಕಂಥದ್ದು ಕೆಲಸ. ಆಮೇಲೆ ಇದು ಮಾಡಿರಬೇಕಾದ್ರೆ ನಾವು ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡಿ ಆದಷ್ಟು ಎಲ್ಲ ಮಗ್ಗಲುಗಳಲ್ಲೂ ಕೂಡ ಯಾವುದೇ ತಪ್ಪಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಪ್ರಯತ್ನ ಮಾಡಿ ಅತಿ ಹೆಚ್ಚಿನ ಒಂದು ಅಂಕಿಅಂಶಗಳು ಪಡ್ಕೊಂಡು ಅದನ್ನು ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಈಗ ಅದು ಅದೇ ವರದಿಯನ್ನು ನಾವು ಮಾಡಿರ್ತಕ್ಕಂಥ ವರದಿಯನ್ನು ಇವರೇ ಹೇಳಿದ್ದಾರೆ. ನಿನ್ನೆ ಜಯಪ್ರಕಾಶ್ ಅವರು ಹೆಗ್ಡೆ ಅವರು ಹೇಳಿದ್ದಾರೆ, ನಾವು ಕಾಂತರಾಜ್ ಅವರು ಮಾಡಿರ್ತಕ್ಕಂಥ ಆಯೋಗದ ವರದಿಯನ್ನು ನಾವು ಅಳವಡಿಸ್ಕೊಂಡೆ ಇದು ಮಾಡಿದ್ದೇವೆ, ಅಂಕಿಅಂಶಗಳು ಬಳಸ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ದರಿಂದ ಈ ಒಟ್ಟು ಪೂರ್ತಿ ನಾವೇನು ಸಂಪೂರ್ಣ ಮಾಡಿರ್ತಕ್ಕಂಥ ವರದಿ ಏನಿದೆಯಲ್ಲ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು. ಆವಾಗ ಖಂಡಿತವಾಗೂ ನಾನು ಹೇಳ್ತೀನಿ ಕೇಳಿ, ವಂಚಿತವಾಗಿರ್ತಕ್ಕಂಥ ಸಮಾಜಗಳಿಗೆ ಹೊಸ ಕಾರ್ಯಕ್ರಮಗಳು ಕೊಡಲಿಕ್ಕೆ, ಸೂಕ್ತ ರೀತಿಯಲ್ಲಿ ಮೀಸಲಾತಿಯನ್ನು ಮಾಡಲಿಕ್ಕೆ, ಆಮೇಲೆ ಇನ್ನೂ ಮೀಸಲಾತಿಯನ್ನು ಹೆಚ್ಚಿಸಬೇಕಾ ಹೇಗೆ ಅಂತಕ್ಕಂಥ ಎಲ್ಲ ವಿಷಯಗಳಿಗೂ ಅದರಲ್ಲಿ ಅಭಿಪ್ರಾಯಗಳು ಇದ್ದಾವೆ. ಅದನ್ನು ಸರ್ಕಾರ ಗಮನಿಸಿ ಕಾರ್ಯರೂಪಕ್ಕೆ ತರ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ಇದು ಅನಿವಾರ್ಯ ಕೂಡ ಇಂಥ ಒಂದು ಪ್ರಯತ್ನ. ಇವಿಷ್ಟು ಕಾಂತರಾಜ್ ಅವರ ಮಾತಾಗಿರುವಂಥದ್ದು. ಏನಂದರೆ, ನಾವು ಸೂಕ್ತವಾಗಿ ವೈಜ್ಞಾನಿಕವಾಗಿ ಎಲ್ಲ ರೀತಿಯ ಸರ್ವೆಗಳನ್ನು ಮಾಡಿದ್ದೇವೆ, ಯಾವುದು ಕೂಡ ಲೋಪದೋಷಗಳಿಲ್ಲ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.